ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಜಿಗ್ಜ್ಯಾಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ಇದರಲ್ಲಿ 2 ಟೈಪ್ಸ್ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇನ್ ಜಿಗ್ಜ್ಯಾಗ್ ಸ್ಟಿಚ್ಚು ಮತ್ತು ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ಚಲ್ಲಿ ಮಧ್ಯ ಬೀಡ್ ಯೂಸ್ ಮಾಡಿ ಸ್ಟಿಚ್ ಮಾಡೋದು. ಇದು ನಿಮಗೆ ಡಿಸೈನ್ನ ಮಾಡೋವಾಗ ಬಾರ್ಡ್ರಿಗೆ ಯೂಸ್ ಆಗುತ್ತೆ, ತುಂಬ ಚೆನ್ನಾಗೂ ಲುಕ್ ಕೊಡುತ್ತೆ. ಈಗ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ನಾವು ಸ್ಟಿಚ್ಚನ್ನು ಈ ರೀತಿ ದಾರಾನ ಮೇಲೆ ತಗೊಂಡು ಫಸ್ಟು ಬ್ಯಾಕ್ ಸ್ಟಿಚ್ ಒಂದು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬ್ಯಾಕ್ ಸ್ಟಿಚ್ ಒಂದು ಹಾಕ್ಕೊಳ್ಳೋದ್ರಿಂದ ಇದು ಲಾಕ್ ಸ್ಟಿಚ್ ಥರ ಕುತ್ಕೊಳ್ಳುತ್ತೆ. ಈಗ ನಾನು ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಲೈನ್ನ ಹಾಕ್ಕೊಂಡಿದ್ದೀನಿ. ಈ ಲೈನ್ ಪ್ರಕಾರ ನಾವು ಡಿಸೈನ್ನ ಮಾಡ್ಕೊಂಡು ಹೋಗಬಹುದು. ಈಗ ಇಲ್ಲಿಂದ ಇದು ಜಿಗ್ಜ್ಯಾಗ್ ಸ್ಟಿಚ್ ಅನ್ನೋದ್ರಿಂದ ಸ್ವಲ್ಪ ಕ್ರಾಸಲ್ಲಿ ಈ ಥರ ಥ್ರೆಡ್ನ ತಗೊಂಡು ಪಕ್ಕದಲ್ಲೇ, ತುಂಬ ಡಿಸ್ಟೆನ್ಸಲ್ಲಿ ಹಾಕೋದು ಬೇಡ, ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಗ ಇದು ನೀಟಾಗಿ ಕೂರುತ್ತೆ. ಮತ್ತು ಇದನ್ನು ನೀವು ಈ ಥರ ದಾರಾನ ಎಳ್ಕೋಬೇಕು ಸೂಜಿಯಿಂದ. ಅದು ಇಲ್ಲಿಗೆ ಕ್ಲೀನಾಗಿ ಫಿನಿಶಿಂಗ್ ಎಲ್ಲಿ ಕುತ್ಕೊಳ್ಳುತ್ತೋ ಅಲ್ಲಿ ಈ ಥರ ಎಳ್ಕೊಂಡು, ತುಂಬ ಡಿಸ್ಟೆನ್ಸ್ ಈ ಥರ ಹಾಕೋದು ಬೇಡ, ಚೆನ್ನಾಗಿ ಕಾಣಿಸೋದಿಲ್ಲ. ಪಕ್ಕದಲ್ಲೇ ಒಂದು ಸ್ಟಿಚ್ನ ಹಾಕ್ಕೊಂಡು ಮತ್ತೆ ದಾರಾನ ಮೇಲೆ ಎಳ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದೇ ಸಮ ನೀಟಾಗಿ ಕೂರಬೇಕು ಡಿಸೈನು. ಆಗಲೇ ಔಟ್ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಡಿಸೈನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಈ ರೀತಿಯಾಗಿ ಚಿಕ್ಕದಾಗಿ ಸ್ಟಿಚ್ನ ಹಾಕೋದ್ರಿಂದ ದಾರ ನಿಮಗೆ ಲೂಸ್ ಬರೋದಿಲ್ಲ ಮತ್ತು ಡಿಸೈನು ಕೆಟ್ಟದಾಗಿ ಬರೋದಿಲ್ಲ, ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಈಗ ಡಿಸೈನ್ ಆಗಿದೆ ನೋಡಿ, ನೀಟಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಈಗ ಲಾಕ್ ಸ್ಟಿಚ್ನ ಮಾಡ್ಕೊಳ್ಳೋಣ. ನಿಮಗೆ ಲಾಕ್ ಸ್ಟಿಚ್ಚು ಗೊತ್ತಾಗಲಿ ಅಂತ ಪದೇ ಪದೇ ನಾನು ಸ್ಟಿಚ್ ಮಾಡೋವಾಗೆಲ್ಲ ತೋರಿಸ್ತಾನೇ ಇದ್ದೀನಿ. ಯಾಕೆಂದರೆ ಲಾಕ್ ಸ್ಟಿಚ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟೇ ಸ್ಟಿಚ್ ಮಾಡಿದ್ರು ಲಾಕ್ ಕೂರಲಿಲ್ಲ ಅಂದರೆ ಡಿಸೈನ್ ಎಲ್ಲ ಬಂದುಬಿಡುತ್ತೆ. ಮೊದಲು ಇಲ್ಲಿ ನಾವು ಪ್ಲೈನ್ ಜಿಗ್ಜ್ಯಾಗ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ ಮತ್ತು ಬೀಡನ್ನು ಹಾಕೋದನ್ನು ನಾನಿಲ್ಲಿ ಸ್ಟಾರ್ಟಿಂಗು ಸ್ಟಿಚ್ನ ಇಲ್ಲಿ ತೋರಿಸಿದ್ದೀನಿ ಅಂತ ಈ ಲೈನ್ನ ಫುಲ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಲೈನ್ನ ನಾವು ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ.
ಇಲ್ಲಿ ನಿಮಗೆ ಡಿಸೈನ್ ಅರ್ಥ ಆಗಲಿ ಅಂತ ನಾನು ಥ್ರೆಡ್ ಕಲರ್ ಬೇರೆ ತೊಗೊಂಡಿದ್ದೀನಿ. ನೀವು ಡಿಸೈನ್ ಮಾಡೋವಾಗ ನಿಮಗೆ ಯಾವ ಥ್ರೆಡ್ಡಲ್ಲಿ ಬೇಕಾದರೆ ಪ್ಲೈನಲ್ಲಿ ಬೇಕಾದರೆ ಪ್ಲೈನು ಮಾಡ್ಕೋಬೋದು ಒಂದೇ ಕಲರಲ್ಲಿ, ಇಲ್ಲ ಕಲರ್ಸ್ಗಳಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಇದು ಅರ್ಥ ಆಗಲಿ ಅಂತ ನಾನು ಕಲರ್ನ ಬೇರೆ ತೊಗೊಂಡಿದ್ದೀನಿ. ಫಸ್ಟು ಒಂದು ಚಿಕ್ಕದಾಗಿ ಸ್ಟಿಚ್ನ ಹಾಕ್ಕೊಂಡು ಈ ಥರ ದಾರನ ಎಳ್ಕೊಂಡಿದ್ದೀನಿ. ಇದರ ಮಧ್ಯ ಈ ಥರ ಬರಬೇಕು. ಈಗ ಈ ಥರ ದಾರನ ತಗೊಂಡು ಮತ್ತೆ ಇದ್ರ ಮಧ್ಯನೇ ಈ ಥರ ಮತ್ತೆ ಇಲ್ಲಿ ಚಿಕ್ಕದಾಗಿ ಸ್ಟಿಚ್ನ ಹಾಕ್ಕೊಂಡು ನಾವು ಏನು ಈ ಕಡೆಯಿಂದ ಫಸ್ಟು ಜಿಗ್ಜ್ಯಾಗ್ ಸ್ಟಿಚ್ ಮಾಡಿದ್ದೀವೋ ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಅದರ ಸೆಂಟ್ರಲ್ಲಿ ಈ ಸ್ಟಿಚ್ಗೆ ಕರೆಕ್ಟಾಗಿ ಸೆಂಟ್ರು ಕ್ಲೀನಾಗಿ ಕುತ್ಕೋಬೇಕು. ಆ ಥರ ನೋಡಿಕೊಂಡು ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ಕಲಿಯೋವಾಗ ನಾವು ನೀಟಾಗಿ ಫಿನಿಶಿಂಗ್ ಕಲಿತ್ರೆ ಅದು ಕ್ಲೀನಾಗಿ ಅದೇ ಥರನೇ ನಾವು ಡಿಸೈನ್ನ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಕ್ಲೀನಾಗಿ ಕಾಣಿಸುತ್ತೆ, ಒಂದೇ ಥರ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ಥರ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ಇದು ಡಿಸೈನ್ ಆಗಿದೆ ನೋಡಿ, ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದಿದೆ. ಈಗ ನಾಟ್ನ ಹಾಕ್ಕೊಳ್ಳೋಣ. ಈಗ ಈ ಡಿಸೈನಲ್ಲಿ ಬೀಡ್ನ ಹಾಕೋದನ್ನು ನೋಡ್ಕೊಳ್ಳೋಣ. ಫಸ್ಟು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಾನು ಈ ಬೀಡನ್ನ ತೊಗೊಂಡಿದ್ದೀನಿ, ಏಕೆಂದರೆ ಈ ಡಿಸೈನ್ಗೆ ಈ ಬೀಡು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ಬೀಡನ್ನ ಈಗ ಇಲ್ಲಿ ಡಿಸೈನಾಗಿ ಮಾಡೋಣ. ಈ ರೀತಿ ಬೀಡನ್ನ ತಗೊಂಡು ಈ ಥರ ನಾನು ಓದ ಕ್ಲಾಸಲ್ಲಿ ಹೇಳಿದ್ದೀನಿ ಯಾವ ಥರ ಬೀಡನ್ನ ನಾವು ಹಾಕ್ಕೋಬೇಕು ಅಂತ. ಇದ್ರ ಪಕ್ಕದಲ್ಲೇ ಈ ಥರ ತಗೊಂಡು ಇಲ್ಲೇ ನಾಟ್ನ ಹಾಕ್ಕೋಬೇಕಾಗುತ್ತೆ. ನೀವು ಬೇಕು ಅಂದರೆ ಡೈರೆಕ್ಟಾಗಿ ಒಂದೊಂದು ಬಾಕ್ಸಲ್ಲೂ ಬೀಡನ್ನ ಹಾಕ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಒಂದು ಬಾಕ್ಸ್ನ ಬಿಟ್ಟು ಒಂದು ಬಾಕ್ಸಲ್ಲಿ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು. ಫಿನಿಶಿಂಗ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನಾನು ಬೀಡನ್ನ ಈ ರೀತಿಯಾಗಿ ಹಾಕಿದ್ದೀನಿ. ನಿಮಗೆ ಇದು ಪ್ಲೈನು ಮತ್ತು ಬೀಡ್ ಹಾಕಿರೋದು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅರ್ಧ ಬೀಡನ್ನ ಹಾಕಿದ್ದೀನಿ, ಅರ್ಧ ಪ್ಲೈನ್ ಬಿಟ್ಟಿದ್ದೀನಿ. ಇದು ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ಚು ಈ ರೀತಿಯಾಗಿ ಇರುತ್ತೆ. ಬೀಡ್ ಹಾಕಿದ್ರೆ ಈ ಲುಕ್ ಬರುತ್ತೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಡಿಸೈನ್ನ ರೆಡಿ ಮಾಡ್ಕೋಬೋದು. ಫಸ್ಟು ಇಲ್ಲಿ ನಾವು ಕಲಿಬೇಕಾಗುತ್ತೆ. ನೀವು ಯಾವ ಥರ ಬೇಕೋ ಆ ಥರ ಡಿಸೈನ್ ರೆಡಿ ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಲುಕ್ಕನ್ನ ಕೊಡುತ್ತೆ ನೋಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡುತ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.